ಅವರ ಹೆಸರನ್ನು ಕೇಳಿದರೆ ಇಡೀ ಮೊಘಲ್ ಸಾಮ್ರಾಜ್ಯವೇ ನಡುಗುತ್ತಿತ್ತು. ಹಿಂದೂ ಹೃದಯ ಸಾಮ್ರಾಟ ಮತ್ತು ಛತ್ರಪತಿ ಎಂಬ ಬಿರುದುಗಳನ್ನು ಪಡೆದುಕೊಂಡಿದ್ದ ಅವರು ಬೇರ್ಯಾರೂ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು. ಇವರ ಜನ್ಮ 19 ಫೆಬ್ರವರಿ 1630ರಲ್ಲಿ ಶಿವನೇರಿ ಕೋಟೆಯಲ್ಲಿ ಆಗುತ್ತದೆ. ಬಾಲ್ಯದಿಂದಲೇ ತಾಯಿ ಶಿವಾಜಿಗೆ ಶೂರ ವೀರರ ಕಥೆಗಳನ್ನು ಹೇಳಿ, ಮಹಾಭಾರತ ರಾಮಾಯಣದಂಥ ಕಥೆಗಳನ್ನು ಹೇಳಿ ಬೆಳೆಸಿರುತ್ತಾರೆ. ಶಿವಾಜಿಯವರು ಬಾಲ್ಯದಿಂದಲೇ ಸ್ವರಾಜ್ಯದ ಕನಸು ಕಟ್ಟವರು ಮತ್ತು ಸ್ವರಾಜ್ಯಕ್ಕಾಗಿ ಯುದ್ಧಗಳನ್ನು ಮಾಡುತ್ತಾ ಹೋದವರು. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ತಮ್ಮ 30 ವರ್ಷಗಳಲ್ಲಿ 10 ಅಲ್ಲ 20 ಅಲ್ಲ 300 ಕೋಟೆಗಳನ್ನು ವಶಪಡಿಸಿಕೊಂಡರು. ಇದು ಮಾವಲ ಎಂಬ ಪ್ರದೇಶದಲ್ಲಿ ಶಿವಾಜಿ ಅವರು ಕಟ್ಟಿಕೊಂಡಿದ್ದ ಒಂದು ನಿಷ್ಠಾವಂತ ಸೈನ್ಯದಿಂದ ಸಾಧ್ಯವಾಗುತ್ತದೆ. ಶಿವಾಜಿಯ ಪರಾಕ್ರಮಗಳನ್ನು ಕಂಡು ಬಿಜಾಪುರದ ಆದಿಲ್ ಶಾಹಿ ಬೆಚ್ಚಿ ಬೀಳುತ್ತಾನೆ. ಹೇಗಾದರೂ ಮಾಡಿ ಶಿವಾಜಿಯನ್ನು ಕೊಲ್ಲಬೇಕೆಂದು ಅಫ್ಜಲ್ ಖಾನ್ನನ್ನು ಕಳಿಸಿಕೊಡುತ್ತಾನೆ. ಅಫ್ಜಲ್ ಖಾನ್ ನೇರವಾಗಿ ಶಿವಾಜಿ ಆರಾಧ್ಯ ದೈವ ಭವಾನಿ ದೇಗುಲವನ್ನು ವಶಪಡಿಸಿಕೊಳ್ಳುತ್ತಾನೆ. ದೇಗುಲಕ್ಕೆ ರಕ್ಷಣೆ ಬೇಕಾದರೆ ಅವನು ಯುದ್ಧಕ್ಕೆ ಬರಲಿ ಎಂದು ಶಿವಾಜಿಗೆ ಆಹ್ವಾನಿಸುತ್ತಾನೆ. ಆದರೆ ಅಫ್ಜಲ್ ಖಾನನ ಕಪಟತನ ಕಂಡು ಶಿವಾಜಿ ರಾಜಿ ಸಂಧಾನಕ್ಕೆ ಹೊರಡುತ್ತಾರೆ. ಅಫ್ಜಲ್ ಖಾನ್ನ ಕುತಂತ್ರ ಬಗ್ಗೆ ಮೊದಲೇ ತಿಳಿದುಕೊಂಡಿದ್ದಂಥ ಶಿವಾಜಿ ಮಹಾರಾಜರು ಭದ್ರವಾದ ಎದೆ ಕವಚ ಮತ್ತು ವ್ಯಾಘ್ರನಕ ತೆಗೆದುಕೊಂಡು ಹೋಗಿರುತ್ತಾರೆ. ಅಲ್ಲಿ ಶಿವಾಜಿ ಮತ್ತು ಅಫ್ಜಲ್ ಖಾನನ ಮೊದಲ ಭೇಟಿಯಾಗುತ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರು ಅಂದುಕೊಂಡಂತೆಯೇ ಅಫ್ಜಲ್ ಖಾನ್ ಶಿವಾಜಿಯನ್ನು ನಗುನಗುತ್ತಲೇ ಅಪ್ಪಿಕೊಳ್ಳುತ್ತಾನೆ. ತನ್ನ ಬಳಿ ಇದ್ದ ಕತ್ತಿ ತೆಗೆದು ಶಿವಾಜಿಯನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ತಕ್ಷಣವೇ ಶಿವಾಜಿ ತನ್ನ ಬಳಿ ಇದ್ದ ವ್ಯಾಘ್ರನಕ ತೆಗೆದು ಅಫ್ಜಲ್ ಖಾನ್ ಎದೆ ಬಗೆದು ಕೊಂದು ಹಾಕುತ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ತಂದೆ ಕಟ್ಟಿದ 2000 ಸೈನಿಕರ ಸೈನ್ಯವನ್ನು ಲಕ್ಷ್ಯಕ್ಕೆ ಏರಿಸುತ್ತಾರೆ. ಮುಖ್ಯ ವ್ಯಾಪಾರ ಕೇಂದ್ರವಾಗಿದ್ದ ಸೂರತ್ನನ್ನು ವಶಪಡಿಸಿಕೊಂಡು ಶಿವಾಜಿ ಅಲ್ಲಿನ ಸಂಪತ್ತನ್ನು ವಶಪಡಿಸಿಕೊಂಡು ತನ್ನ ಸೈನ್ಯವನ್ನು ಬಲಿಷ್ಠ ಮಾಡಿಕೊಳ್ಳುತ್ತಾರೆ. ಶಿವಾಜಿಯ ಬೆಳವಣಿಗೆ ಕಂಡು ಔರಂಗಜೇಬ ರಾಜ ಜಯಸಿಂಗ ಎಂಬ ರಾಜನನ್ನು ಯುದ್ಧಕ್ಕೆ ಕಳುಹಿಸುತ್ತಾನೆ. ಆದರೆ ಇಲ್ಲಿ ಶಿವಾಜಿ ಮಾತುಕತೆ ಮಾಡಿಕೊಂಡು ಔರಂಗಜೇಬನ ತಂಟೆಗೆ ಹೋಗಲ್ಲ ಎಂದು ಹೇಳುತ್ತಾರೆ. ಇಲ್ಲಿ ಶಿವಾಜಿ ಹೆದರಿದರಂತಲ್ಲ, ಅವರು ಶತ್ರುಗಳನ್ನು ಗೆದ್ದು ನಂತರ ಅವರನ್ನು ಸೋಲಿಸಬೇಕು ಎಂದು ಅವರ ತತ್ವವಾಗಿತ್ತು. 1666ರಲ್ಲಿ ಔರಂಗಜೇಬನು ತನ್ನ ಹುಟ್ಟುಹಬ್ಬಕ್ಕೆ ಶಿವಾಜಿಯನ್ನು ಆಹ್ವಾನಿಸುತ್ತಾನೆ. ಆಹ್ವಾನಕ್ಕೆ ಬೆಲೆ ಕೊಟ್ಟು ಶಿವಾಜಿ ಮತ್ತು ಅವನ ಮಗ ಬಂದರು. ಸಭೆಯ ನಡುವೆ ಶಿವಾಜಿಯನ್ನು ಔರಂಗಜೇಬ ಅಪಮಾನಿಸುತ್ತಾನೆ. ಅಪಮಾನವನ್ನು ವಿರೋಧಿಸಿದ ಶಿವಾಜಿ ಮಹಾರಾಜರನ್ನು ಮೊಘಲ್ ಸೇನೆ ಬಂಧಿಸುತ್ತದೆ. ದೇಶಪ್ರೇಮಿ ಮತ್ತು ಶೌರ್ಯವಂತನಾಗಿದ್ದ ಶಿವಾಜಿ ಹಣ್ಣಿನ ಬುಟ್ಟಿಗಳಲ್ಲಿ ಕೂತು ತನ್ನ ಮಗನೊಂದಿಗೆ ತಪ್ಪಿಸಿಕೊಳ್ಳುತ್ತಾರೆ. ಮುಂದಿನ 2 ವರ್ಷಗಳವರೆಗೆ ಶಿವಾಜಿಯವರು ನಿಷ್ಕ್ರಿಯರಾಗಿರುತ್ತಾರೆ. 1669 ಮತ್ತು 70ರ ನಡುವೆ ಪೂರ್ಣ ರೀತಿಯ ಸಿದ್ಧಗೊಂಡ ಶಿವಾಜಿ ಮೊಘಲರ ಮೇಲೆ ದಾಳಿ ಮಾಡಿ ಮೊಘಲ್ ಸೇನೆಯನ್ನು ನಿರ್ನಾಮ ಮಾಡುತ್ತಾರೆ. ಈ ಕಾರಣಕ್ಕಾಗಿ 1674ರಲ್ಲಿ ಶಿವಾಜಿಗೆ ಛತ್ರಪತಿ ಎಂಬ ಬಿರುದು ನೀಡಿ ಪಟ್ಟಾಭಿಷೇಕ ಮಾಡಲಾಗುತ್ತದೆ. ಮೊಘಲರನ್ನು ಹೆಡೆಮೂಡಿ ಕಟ್ಟಿ ಹಿಂದೂ ಹೃದಯ ಸಾಮ್ರಾಟ ಎಂದೆನಿಸಿಕೊಂಡರು. ಈ ರೀತಿ ಮಹಾದೊರೆ 1680ರಲ್ಲಿ ಏಪ್ರಿಲ್ 3ರಂದು ತೀವ್ರ ಜ್ವರದಿಂದ ಹಾಸಿಗೆ ಹಿಡಿದು ಮೃತಪಟ್ಟರು ಎಂದು ಹೇಳಲಾಗುತ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ.